ಬಿಗ್ ಬಾಸ್ ಕನ್ನಡ ಸೀಸನ್ 12ರ 15ನೇ ವಾರದ ಕಿಚ್ಚನ ಪಂಚಾಯಿತಿ. ವಾರಾಂತ್ಯದ ಕಿಚ್ಚನ ಪಂಚಾಯಿತಿನಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಕ್ಲಾಸನ್ನು ತಗೊಳ್ಳೋದಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ, ಕಿಚ್ಚ ಸುದೀಪ್ ಅವರು ಏನೆಲ್ಲ ಹೇಳ್ತಾರೆ, ಸೊ ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಮಿಸ್ ಮಾಡದೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಈ ಸಲ ಕಿಚ್ಚ ಸುದೀಪ್ ಅವರಿಂದ ರಕ್ಷಿತಾ ಶೆಟ್ಟಿ ಅವರಿಗೆ ಖಡಕ್ ಆಗಿರೋ ಕ್ಲಾಸ್ ಅಂತೂ ವೇಟ್ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಮೇನ್ ಆಗಿ ನಾಮಿನೇಷನ್ ವಿಷಯ. ಬೇರೆ ಎಲ್ಲ ವಿಷಯವನ್ನು ಕನ್ಸಿಡರ್ ಮಾಡೋದಾದ್ರೆ ಓಕೆ, ಬಟ್ ನಾಮಿನೇಷನ್ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಎಡವಿದ್ದಾರೆ. ಮತ್ತೆ ಈ ಬಾರಿ ಕಿಚ್ಚ ಸುದೀಪ್ ಅವರು ಸುಮ್ಮನೆ ಇರೋದಿಲ್ಲ, ಖಡಕ್ ಆಗಿ ಕ್ಲಾಸನ್ನು ಕೊಡ್ತಾರೆ. ಈ ಹಿಂದೆ ಕೂಡ ನಾಮಿನೇಷನ್ ವಿಷಯವಾಗಿ ಹಾಗೆಯೇ ರಕ್ಷಿತಾ ಅವರ ಒಂದು ಪರ್ಸ್ಪೆಕ್ಟಿವ್ನ ಒಂದು ವಿಷಯವಾಗಿ ಈಗಾಗಲೇ ಕ್ಲಾಸನ್ನು ತಗೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ರಕ್ಷಿತಾ ಅವರು ಹೇಳಿರುವಂತಹ ಮಾತುಗಳನ್ನೇ ಅವರೇ ನಡ್ಕೊಳ್ಳೋದಿಲ್ಲ. ಆ್ಯಕ್ಚುಲಾಗಿ ಇವಾಗ ಬೇರೆಯವರಿಗೆ ಅವ್ರು ಏನೆಲ್ಲ ರೀಸನನ್ನು ಕೊಡ್ತಾ ಇರ್ತಾರೋ ಸೇಮ್ ಅದೇ ರೀತಿಯಾಗಿ ರಕ್ಷಿತಾ ಅವರು ಕೂಡ ಕೆಲವೊಂದು ಸಲ ನಡ್ಕೊಳ್ತಾ ಇರ್ತಾರೆ. ಬಟ್ ಅವ್ರು ಹೇಳಿದಾಗ ಅದು ಅವರ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರೆ. ಹಾಗೆಯೇ ತಾನು ಹೇಳಿದಾಗ ತನ್ನ ಪರ್ಸ್ಪೆಕ್ಟಿವ್, ಬಟ್ ತನ್ನ ಮಾತ್ರನೇ ಸರಿ ಇದೆ, ಅವ್ರು ಅಂದ್ಕೊಳ್ತಾ ಇರೋದು ಸರಿ ಇಲ್ಲ. ಬೇರೆಯವ್ರು ರೀಸನ್ ಕೊಟ್ಟಾಗ ಅವ್ರು ರೀಸನ್ ಕೊಡ್ತಾ ಇರೋದು ಸರಿ ಇಲ್ಲ, ಬೇಕಂತಾನೆ ಹಂಗೆ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಹೇಳ್ತಾರೆ. ಅದೇ ಇವರು ರೀಸನ್ ಕೊಟ್ಟಾಗ ಇಲ್ಲ, ನಾನು ಸರಿಯಾಗಿಯೇ ಕೊಟ್ಟಿದ್ದೀನಿ, ನಾನು ಅಂದ್ಕೊಂಡಿದ್ದು, ನಾನು ಯೋಚನೆ ಮಾಡಿದ್ದು ಸರಿಯಾಗಿದೆ ಅಂತಲೇ ರಕ್ಷಿತ್ ಅವ್ರು ಹೇಳಿದ್ದಾರೆ ಈ ಹಿಂದೆ. ಸೊ ಹೀಗಾಗಿನೇ ಅಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ರಕ್ಷಿತ್ ಅವರಿಗೆ ಸರಿಯಾಗಿ ಬೈದಿದ್ರು. ಸೇಮ್ ಅದೇ ವಿಷಯ ಈ ವಾರ ಕೂಡ ಮೇನ್ ಆಗಿ ಬರೋದು ಇಲ್ಲಿ ನಾಮಿನೇಷನ್ ವಿಷಯ. ಇಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ ಅವರು, ಒಂದು ಅಶ್ವಿನಿ ಗೌಡ ಮತ್ತೊಂದು ರಾಶಿಕಾ ಶೆಟ್ಟಿ ಇಬ್ಬರನ್ನ. ಸೊ ಅಶ್ವಿನಿ ಗೌಡ ಅವರ ವಿಷಯಕ್ಕೆ ಬರೋದಾದ್ರೆ ಮೊದಲನೇ ರೀಸನ್ ಅನ್ನ ಕೊಟ್ಟಿದ್ರು. ಸೊ ಅದು ವ್ಯಾಲಿಡ್ ರೀಸನ್ ಆಗಿತ್ತು. ಅಂದ್ರೆ ರಾಶಿಕಾ ಅವರು ರಘು ಅವರ ಜೊತೆ ಕ್ಲೋಸ್ ಆಗಿರೋದನ್ನ ಇಲ್ಲಿ ಅಶ್ವಿನಿ ಗೌಡ ಅವರು ಬೇರೆ ರೀತಿನಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಇಲ್ಲಿ ರಾಶಿಕಾ ಅವರು ರಘು ಅವರನ್ನ ಅಣ್ಣ ಅಂತಾನೆ ಕರೀತಾರೆ. ಸೊ ಹೀಗಾಗಿ ಕ್ಲೋಸ್ ಆಗಿದ್ದಾರೆ, ಕಾಲ್ ಮೇಲಾದ್ರು ಮಲ್ಕೊಳ್ತಾರೆ ಅಥವಾ ಭುಜದ ಮೇಲಾದ್ರು ಮಲ್ಕೊಳ್ತಾರೆ. ಸೊ ಅದರಲ್ಲೇನು ಪ್ರಾಬ್ಲಮ್ ಅನ್ನೋ ರೀತಿನಲ್ಲಿ ಇಲ್ಲಿ ರಕ್ಷಿತ್ ಅವರು ಮಾತಾಡಿದ್ರು ಮತ್ತು ಅಶ್ವಿನಿ ಗೌಡ ಅವರು ಅದನ್ನ ಸ್ವಲ್ಪ ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ನೋಡಿದ್ರು. ಸೊ ಅದರಲ್ಲಿ ರಕ್ಷಿತ್ ಅವರ ಪಾಯಿಂಟ್ ಸರಿಯಾಗಿತ್ತು. ಬಟ್ ಇದಾದ ನಂತರ ಮತ್ತೊಂದು ರೀಸನ್ ಅನ್ನ ಕೊಡ್ತಾರೆ ಅವರು. ಅದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ತುಂಬಾನೇ ಕ್ಲೋಸ್ ಆಗಿರುವಂತಹ ಧ್ರುವಂತ್ ಅವರು ತಪ್ಪು ಮಾಡಿದಾಗ ನೀವು ವಾಯ್ಸ್ ರೈಸ್ ಮಾಡಲ್ಲ ಅನ್ನುವಂತಹ ವಿಷಯದ ಬಗ್ಗೆ. ಸೊ ಇಲ್ಲಿ ಅವ್ರು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಇದೇ ರಘು ಅಣ್ಣ ಅವರು ಈ ಹಿಂದೆ ಏಕವಚನ ಬಳಸಿದ್ದಾರೆ ಅಂತ ಹೇಳಿ ನೀವು ವಾಯ್ಸನ್ನ ರೈಸ್ ಮಾಡಿದ್ರಿ, ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಅಥವಾ ಹೆಣ್ಣು ಮಕ್ಕಳ ಪರವಾಗಿ ನಿಂತಿದ್ದೀರಾ ಅಥವಾ ಹೆಣ್ಣು ಮಕ್ಕಳಿಗೆ ಇದೇ ಮಾಡ್ತಾ ಇದ್ದೀರಾ ಅಂತ ಅವ್ರು ಹೇಳಿದಾಗ ನೀವು ಅದಕ್ಕೆ ವಿರುದ್ಧವಾಗಿ ಹೋಗಿದ್ರಿ ಅಂತ ಹೇಳಿದ್ರು ರಕ್ಷಿತ್ ಅವರು ತಮ್ಮದೇ ಆದಂತಹ ಸ್ಟೈಲಲ್ಲಿ. ಹಾಗೆಯೇ ಇದಾದ ನಂತರ ಆವಾಗ ನೀವು ಅಷ್ಟೆಲ್ಲ ವಾಯ್ಸನ್ನು ರೈಸ್ ಮಾಡಿದವರು ನಿಮ್ಮ ಫೇವ್ರೇಟ್ ಆಗಿರುವಂತಹ ಧ್ರುವಂತ್ ಅವರು ತನಗೆ ಅಸಹ್ಯ ಅಂತ ಹೇಳಿದರು. ಬಟ್ ನೀವೇನೋ ಮಾತಾಡಿಲ್ಲ, ಅವ್ರಿಗೇನು ಹೇಳಿಲ್ಲ, ನೀವು ಅವಾಗ ಸೈಲೆಂಟ್ ಆಗಿದ್ರಿ. ನಿಮ್ಗೆ ಬೇಕಾದವ್ರು ಏನಾದರೂ ತಪ್ಪು ಮಾಡಿದ್ರೆ ನೀವೇನೋ ಹೇಳಲ್ಲ ಅನ್ನೋ ರೀತಿಯಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ. ಇದು ಪಾಯಿಂಟೇ ಅಲ್ಲ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಅವಾಗ ಸರಿಯಾಗಿ ಕೌಂಟ್ರನ್ನು ಕೊಡ್ತಾರೆ. ಯಾಕಂತಂದರೆ ಈ ಮನೆಯಲ್ಲಿ ನಾನು ಕಡಿಮೆ ಇಲ್ಲ, ನೀನು ಕಡಿಮೆ ಇಲ್ಲ ಅನ್ನೋದನ್ನ ರಕ್ಷಿತ್ ಅವ್ರಿಗೆ ಹೇಳಿದರು. ಹಾಗೆಯೇ ತಮಗೇನಾದರೂ ಹೇಳಿದಾಗ ನಾವೇನೇ ವಾಯ್ಸ್ ರೈಸ್ ಮಾಡಬೇಕು ಅನ್ನೋದನ್ನ ಅಶ್ವಿನಿಯವರು ಸ್ವಲ್ಪ ಅವ್ರದ್ದೇ ಆದ ರೀತಿಯಲ್ಲಿ ಸ್ವಲ್ಪ ಜಾಸ್ತಿ ಡೈಲಾಗನ್ನು ಸೇರಿಸಿ ಹೇಳಿದ್ರು. ಬಟ್ ಅದು ಆ್ಯಕ್ಚುಲಾಗಿ ನಿಜಾನೇ. ಯಾಕಂತಂದರೆ ರಕ್ಷಿತ್ ಅವರಿಗೆ ಏನಾದರೂ ಆ ರೀತಿಯಾಗಿ ಆಗಿದೆ, ಅವ್ರಿಗೆ ಏನಾದರೂ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಇರೋಲ್ಲ, ಅಲ್ಲೇ ಆನ್ ದ ಸ್ಪಾಟಲ್ಲೇ ಹೇಳ್ತಾರೆ. ಯಾಕಂತಂದರೆ ಈ ಹಿಂದಿನಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ ರಕ್ಷಿತಾ ಅವರನ್ನು. ಸೊ ಹೀಗಾಗಿ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡ್ತಾರೆ, ನಿಮ್ಗೆ ಹೇಳೋದಕ್ಕಾಗಲ್ವಾ, ಯಾವಾಗಲೂ ಅಶ್ವಿನಿ ಗೌಡ ಅವರನ್ನೇ ಬೇಕಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ. ಸೊ ಹೀಗಾಗಿ ಇಲ್ಲಿ ಅಶ್ವಿನಿ ಗೌಡ ಅವರನ್ನ ಸ್ವಲ್ಪ ಹೊಗಳದ ರೀತಿ ಕೂಡ ಮಾಡ್ತಾರೆ ಮತ್ತು ಇಲ್ಲಿ ರಕ್ಷಿತ್ ಅವರಿಗೆ ಕ್ಲಾಸನ್ನು ಕೂಡ ತಗೊಳ್ತಾರೆ. ಯಾಕಂತಂದರೆ ಅಶ್ವಿನಿ ಗೌಡ ಅವ್ರ ಹೆಸರು ನಿಮ್ಗೆ ಯಾಕೆ ಬೇಕು? ಸೊ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ವಾಯ್ಸ್ ರೈಸ್ ಮಾಡಿ. ಬೇರೆಯವರು ಯಾಕೋ ಮಾತಾಡ್ತಿಲ್ಲ, ಅವರೇನೋ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ ನೀವು ಅನ್ನೋ ರೀತಿಯಲ್ಲಿ ರಕ್ಷಿತ್ ಅವರಿಗೆ ಪ್ರಶ್ನೆ ಬರುತ್ತೆ. ಇದು ವ್ಯಾಲಿಡ್ ಕೂಡ ಹೌದು. ಯಾಕಂತಂದರೆ ರಕ್ಷಿತ್ ಅವರು ಈ ಹಿಂದೆ ಯಾರು ಏನೇ ಸಣ್ಣದು ಮಾತಾಡಿದ್ರು ಕೂಡ ತಪ್ಪು ಅಂತ ಅನಿಸಿದ್ರೆ ಅಲ್ಲೇ ವಾಯ್ಸ್ ರೈಸ್ ಮಾಡಿ ಅದನ್ನು ದೊಡ್ಡದಾಗಿ ಹೇಳ್ತಾ ಇದ್ರು ಕೂಡ ತಪ್ಪನ್ನು ರೈಸ್ ಮಾಡ್ತಾ ಇದ್ರು. ಸರಿಯಾಗಿದೆ ಕೆಲಸ. ಬಟ್ ಈ ಸಮಯದಲ್ಲಿ ಧ್ರುವಂತ್ ಅವ್ರು ಹೇಳಿದಾಗ ಯಾಕೆ ವಾಯ್ಸ್ ರೈಸ್ ಅಷ್ಟೊಂದು ಮಾಡಿದ್ದಾರೆ. ಬಟ್ ಅಶ್ವಿನಿ ಅವರು ಕೂಡ ವಾಯ್ಸ್ ರೈಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರಲ್ವಾ. ಸೊ ಅದು ಅವಶ್ಯಕತೆ ಇಲ್ಲ, ಅದು ಅವ್ರ ಇಷ್ಟ. ಸೊ ಅವ್ರಿಗೆ ಇಷ್ಟ ಇಲ್ವೇನೋ ಅಥವಾ ಅವ್ರಿಗೆ ಪೂರ್ತಿಯಾಗಿ ವಿಷಯ ಗೊತ್ತಿಲ್ವೇನೋ ಅಥವಾ ಅವರು ಹಿಂದ್ಗಡೆ ವಾಯ್ಸನ್ನು ರೈಸ್ ಮಾಡಿರಬಹುದು, ಧ್ರುವಂತ್ ಅವ್ರ ಜೊತೆ ಕೂಡ ಆಡಿರಬಹುದು. ಬಟ್ ನಿಮ್ಗೆ ಗೊತ್ತಿಲ್ವಲ್ಲ, ಗೊತ್ತಿಲ್ಲದೇ ಅದನ್ನು ಹೆಂಗೆ ರೀಸನ್ ತೊಗೊಳ್ತೀರಾ, ಮತ್ತು ಬೇರೆಯವ್ರ ಸಪೋರ್ಟ್ ನಿಮ್ಗೆ ಯಾಕೆ ಬೇಕು ಅನ್ನೋ ರೀತಿಯಲ್ಲಿ ಮೊದಲನೇ ಒಂದು ವಾರ್ನಿಂಗ್ ಅಥವಾ ಒಂದು ಖಡಕ್ ಆಗಿರುವಂತಹ ಮಾತುಗಳು ಬರ್ತವೆ ಕಿಚ್ಚ ಸುದೀಪ್ ಅವರಿಂದ. ಇನ್ನು ಸೆಕೆಂಡ್, ಅವರು ರಾಶಿಕ್ ಅವರನ್ನು ನಾಮಿನೇಟ್ ಮಾಡ್ತಾರೆ. ಹಾಗೆಯೇ ಅಲ್ಲಿ ಕೊಟ್ಟಂತಹ ರೀಸನ್ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ರಾಶಿಕ್ ಅವರಿಗೆ ನೀವು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇ ಇದ್ರೂ ಕೂಡ ಓಪನ್ ಆಗಿ ಹೇಳಬೇಕು, ನೀವು ಕೂಡ ಓಪನ್ ಆಗಿನೇ ಹೇಳ್ತೀರಾ. ಬಟ್ ಕೆಲವೊಂದು ಸಲ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ಮನಸ್ಸಲ್ಲಿ ಹಾಗೇನೆ ಇಟ್ಕೊಳ್ತೀರಾ. ನಿಮ್ಗೆ ಆ ಪ್ಲೇಸಲ್ಲಿ ಏನೋ ಹೇಳಬೇಕು ಅಂತ ಇರುತ್ತೆ, ಬಟ್ ನೀವು ಹೇಳೋದಿಲ್ಲ. ಕೊನೆಯಲ್ಲಿ ಯಾವಾಗ ಅವರು ನಿಮ್ಮ ವಿರುದ್ಧವಾಗಿ ನಿಲ್ತಾರೋ ಅಥವಾ ನಿಮ್ಮ ವಿರುದ್ಧ
ಅವರಿಗೆ ಮತ್ತೆ ನಿಮಗೆ ಜಗಳ ಆಗುತ್ತೋ ಆ ಸಮಯದಲ್ಲಿ ನೀವು ಆ ಪಾಯಿಂಟ್ಗಳನ್ನು ಹೇಳ್ತೀರಾ, ಅದನ್ನೆಲ್ಲ ಮಾತಾಡ್ತೀರಾ ಅನ್ನೋದನ್ನ ರಕ್ಷಿತ್ ಅವ್ರು ಹೇಳ್ತಾರೆ. ಆವಾಗ ಕಿಚ್ಚ ಸುದೀಪ್ ಅವರು ಕೇಳುವಂತಹ ಪ್ರಶ್ನೆ ಆಬ್ವಿಯಸ್ಲಿ ನೀವು ಹಾಗೆ ಮಾಡಿಲ್ವಾ ರಕ್ಷಿತ್ ಅವರೇ ಅಂತ ಹೇಳಿ. ಯಾಕಂತಂದ್ರೆ ಈ ಹಿಂದೆ ರಕ್ಷಿತ್ ಅವರು ಕೂಡ ತುಂಬಾ ಸಲ ಹಂಗೇನೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಗಿಲ್ಲಿ ಅವ್ರ ವಿಷಯನೇ ಅಂತ ಬರಲಿ. ಸೊ ಗಿಲ್ಲಿ ಜೊತೆ ಅವರು ತುಂಬಾನೇ ಕ್ಲೋಸ್ ಆಗಿನೇ ಇದ್ರು, ಚೆನ್ನಾಗಿನೇ ಇದ್ರು, ಯಾವ ವಿಷಯನೂ ಕೂಡ ಹೇಳ್ತಾ ಇರಲಿಲ್ಲ ಅವ್ರ ಬಗ್ಗೆ ನೆಗೆಟಿವ್ ಆಗಿ. ಬಟ್ ಯಾವಾಗ ಅವರು ಜಾಸ್ತಿ ಕಾವ್ಯ, ಶೈವ ಹಾಗೇನೆ ಸ್ಪಂದನ ಅವ್ರ ಜೊತೆ ಬ್ಯುಸಿ ಆಗಿದ್ರು, ಅಥವಾ ಆ ಸಮಯದಲ್ಲಿ ಅವ್ರ ಜೊತೆ ಯಾವಾಗ ಜಾಸ್ತಿ ಕ್ಲೋಸ್ ಆಗಿದ್ರು, ರಕ್ಷಿತ್ ಅವರಿಗೆ ಜಲಸ್ ಆಗೇ ಆಗಿದೆ. ಮತ್ತೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ರೈಸ್ ಮಾಡಿ ಗಿಲ್ಲಿನ ನಾಮಿನೇಟ್ ಕೂಡ ಮಾಡಿದ್ರು. ಅನ್ನೆಸೆಸರಿ ರೀಸನ್ಗಳನ್ನ ತಗೊಂಡು ಸರಿಯಾಗಿ ಪ್ರಾಪರ್ ಆಗಿ ಅವ್ರಿಗೆ ರೀಸನ್ನೇ ಗೊತ್ತಿಲ್ಲ, ಏನಾಗಿದೆ ಅಂತಾನೆ ಗೊತ್ತಿರಲಿಲ್ಲ. ಜಾನ್ವಿ ಅವ್ರ ಮಾತನ್ನು ಕೇಳಿ ಕೂಡ ನಾಮಿನೇಟ್ ಮಾಡ್ತಾ ಇದ್ರು. ಮನಸ್ಸಲ್ಲಿ ಯಾವಾಗಲೂ ಇದ್ದಿದ್ದನ್ನ ಇಟ್ಕೊಂಡು ನಂತರ ನಾಮಿನೇಟ್ ಮಾಡಿದ್ದು ಕೂಡ ಇದೆ. ಸೊ ಇಲ್ಲಿ ರಕ್ಷಿತ್ ಅವರೇ 6 ತಪ್ಪುಗಳನ್ನ ಮಾಡಿ ಅದೇ ಬೇರೆಯವ್ರು ಮಾಡಿದಾಗ ಅದನ್ನ ತಪ್ಪು ಅಂತ ಪಾಯಿಂಟ್ ಔಟ್ ಮಾಡ್ತಾ ಇರೋದು ಸಖತ್ ಹೈಲೈಟ್ ಆಗಿದೆ. ಇದನ್ನ ಕಿಚ್ಚ ಸುದೀಪ್ ಅವರು ಕ್ಲೀನ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಕೂಡ. ಇದಾದ ನಂತರ ನೆಕ್ಸ್ಟ್ ಅಲ್ಲೇನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ರಘು ಅವರಿಗೆ ಒಂದು ಮಾತನ್ನ ಹೇಳ್ತಾ ಇದ್ರಿ. ಯಾಕಂತಂದ್ರೆ ಧ್ರುವಂತ್ ಅವರು ರಘು ಅವರಿಗೆ ನಾವು ಹೇಳಿದ್ರು ಎಣ್ಣೆ ಹಾಕುವಂತಹ ವಿಷಯಕ್ಕೆ, ಅಡುಗೆಗೆ ಜಾಸ್ತಿ ಎಣ್ಣೆ ಹಾಕ್ತಾರೆ ಅಂತ ಹೇಳಿ. ಬಟ್ ನೀವು ಅದನ್ನ ಸ್ವಲ್ಪ ರಘು ಅವರನ್ನ ಟ್ರಿಗರ್ ಮಾಡ್ತಾ ಇದ್ರಿ ಬೇಕಂತಾನೆ. ರಘುವಣ್ಣ ನೀವು ಜಾಸ್ತಿ ಎಣ್ಣೆ ಹಾಕ್ತಿರಲ್ವಾ, ಹಾಗೆ ಹೀಗೆ ಅಂತ ಹೇಳಿ ಟ್ರಿಗರ್ ಮಾಡ್ತಾ ಇದ್ರಿ. ಬಟ್ ನೀವು ಪಾಯಿಂಟ್ ಅನ್ನ ಧ್ರುವಂತ್ ಅವ್ರಿಗೆ ಮುಟ್ಟಿಸ್ಬೇಕಾಗಿತ್ತು. ಧ್ರುವಂತ್ ಅವ್ರಿಗೆ ಏನೋ ಹೇಳೋದಕ್ಕೆ ನೀವು ಟ್ರೈ ಮಾಡಬೇಕಾಗಿತ್ತು. ಬಟ್ ನೇರವಾಗಿ ಧ್ರುವಂತ್ ಅವ್ರಿಗೆ ಹೇಳ್ದೇನೆ ರಘು ಅವರನ್ನ ಇಲ್ಲಿ ಮುಂದೆ ಇಟ್ಕೊಂಡು ನೀವು ಗೇಮನ್ನು ಆಡ್ತಾ ಇದ್ರಿ. ಇಲ್ಲಿ ಧ್ರುವಂತ್ ಅವರಿಗೆ ಆ ಒಂದು ಮೆಸೇಜನ್ನು ಮುಟ್ಟಿಸ್ತಾ ಇದ್ರಿ. ಸೊ ಇದು ಇಷ್ಟ ಆಗಿಲ್ಲ ತನಗೆ ಅನ್ನೋದನ್ನ ಹೇಳ್ತಾರೆ. ಸೊ ಇಲ್ಲಿ ಇವ್ರು ಹೇಳೋದೇನಪ್ಪ ಅಂತಂದ್ರೆ, ರಾಶಿಕ್ ಅವರು ಅದು ನಂದು ರಘು ಅವ್ರದ್ದು ಒಂದು ಕಂಫರ್ಟ್ ಝೋನ್. ಸೊ ನಾವು ಅವ್ರನ್ನ ರೇಗಿಸ್ತಾ ಇದ್ದೆ. ಅವರು ಇಲ್ಲಿ ರಘು ಅವ್ರಿಗೇನೋ ಹೇಳಿದ್ರಲ್ವಾ, ಸೊ ಹೀಗಾಗಿನೇ ಇವರಿಗೆ ನಾನು ಅದನ್ನ ಮುಟ್ಟಿಸ್ಬೇಕಾಗಿತ್ತು, ನಾನು ಮುಟ್ಟಿಸ್ತಾ ಇದ್ದೆ. ನಂದು ರಘು ಅವ್ರದ್ದು ಕಂಫರ್ಟ್ ಝೋನ್, ನಾವು ಮಾತಾಡ್ತೀವಿ ಅಂತ ಹೇಳಿದಾಗ ಅದು ನನಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ. ಇವರಿಗೆ ಯಾಕೆ ಇಷ್ಟ ಆಗಬೇಕು ಫಸ್ಟ್ ಆಫ್ ಆಲ್, ಅದು ಮ್ಯಾಟ್ರ್ ಆಗುತ್ತೆ. ಈ ಹಿಂದೆ ಕೂಡ ಅಷ್ಟೇನೆ, ಇಲ್ಲಿ ಗಿಲ್ಲಿ ಅವ್ರ ಜೊತೆ ಕಾವ್ಯ ಅವರು ಇದ್ರೆ ಇವ್ರಿಗೆ ಇಷ್ಟ ಆಗಲ್ಲ, ಸೊ ಹೀಗಾಗಿ ನಾಮಿನೇಟ್ ಅನ್ನೋ ರೀತಿನಲ್ಲಿದ್ರೆ, ಸೇಮ್ ಅದೇ ರೀತಿನಲ್ಲಿ ಇವಾಗ ರಘು ಅವ್ರ ಜೊತೆ ಕೂಡ ಇರುವಂತಹ ರಾಶಿಕ್ ಅವ್ರ ವಿಷಯದಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ರಘು ಅವ್ರ ಜೊತೆ ರಾಶಿಕ್ ಅವರು ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿದ್ದಾರೆ. ಸೊ ಹೀಗಾಗಿ ರಾಶಿಕ್ ಅವರನ್ನ ನಾಮಿನೇಟ್ ಮಾಡೋದಕ್ಕೆ ಕಾರಣಗಳನ್ನ ಹುಡುಕಿ ನಾಮಿನೇಟ್ ಮಾಡ್ತಾ ಇದ್ದಾರೆ. ಸೊ ಈ ವಿಷಯವಾಗಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಕ್ಲಾಸನ್ನು ತಗೊಳ್ತಾರೆ ಕೂಡ. ಹಾಗೇನೆ ಇಲ್ಲಿ ಅವ್ರು ಹೇಳಿದ್ದೇನಪ್ಪ ಅಂತಂದ್ರೆ, ರಾಶಿಕ್ ಅವರು ನಂದು ರಘು ಅವ್ರದ್ದು ಕಂಫರ್ಟ್ ಝೋನ್ ಇದೆ, ಸೊ ಹೀಗಾಗಿ ನಾವು ರೇಗಿಸ್ತೀವಿ ಅಂತ ಹೇಳಿದಾಗ ತನಗೆ ಇಷ್ಟ ಆಗಿಲ್ಲ, ಸೊ ಹೀಗಾಗಿ ತಾನು ನಾಮಿನೇಟ್ ಮಾಡ್ತೀನಿ ಅನ್ನೋದನ್ನ ರಕ್ಷಿತ್ ಅವ್ರು ಹೇಳಿದ್ರು. ಸೊ ಈ ಒಂದು ವಿಷಯಕ್ಕೂ ಕೂಡ ಕ್ಲಾಸನ್ನು ತಗೊಂಡಿದ್ದಾರೆ. ಸೊ ಇದಾದ ನಂತರ ರಕ್ಷಿತ್ ಅವರು ಈಗ ತಾನೇ ಒಂದು ಮಾತನ್ನ ಹೇಳಿ ಅದನ್ನ ಕ್ವಿಕ್ ಆಗಿ ಚೇಂಜ್ ಮಾಡ್ತಾರೆ. ಸೊ ಆ ಒಂದು ವಿಷಯಕ್ಕೂ ಕೂಡ ಕ್ಲಾಸನ್ನು ತಗೊಂಡಿದ್ದಾರೆ. ಸೊ ಆ ಒಂದು ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ, ನೀವು ಇಲ್ಲಿ ರಘು ಅವರನ್ನ ಮುಂದೆ ಇಟ್ಕೊಂಡು ಧ್ರುವಂತ್ ಅವ್ರ ಜೊತೆ ಜಗಳ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರಿ. ಧ್ರುವಂತ್ ಅವ್ರ ಜೊತೆ ಏನೋ ಒಂದು ಹೇಳಬೇಕು ಅಂತಂದ್ರೆ ನೇರವಾಗಿ ಅವ್ರ ಜೊತೆನೆ ಜಗಳ ಮಾಡಿ. ಬಟ್ ಇಲ್ಲಿ ರಘು ಅವರನ್ನ ಟ್ರಿಗರ್ ಮಾಡಿ ರಘು ಅವರಿಗೆ ಮತ್ತೆ ಧ್ರುವಂತ್ ಅವರಿಗೆ ಜಗಳ ಆಗೋ ರೀತಿ ಯಾಕೆ ಮಾಡ್ತಾ ಇದ್ದೀರಾ, ರಘು ಅವರನ್ನ ಯಾಕೆ ಟ್ರಿಗರ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿನಲ್ಲಿ ಇಲ್ಲಿ ರಕ್ಷಿತ್ ಅವ್ರು ಪ್ರಶ್ನೆ ಮಾಡ್ತಾರೆ. ಮತ್ತೆ ನಿಮ್ಗೆ ಅಲ್ಲೊಂದು ಜಗಳ ನೋಡ್ಲಿಕ್ಕೆ ನಿಮ್ಗೆ ಇಷ್ಟ ಆಯ್ತು, ಒಂದು ಜಗಳನ ಹುಟ್ಟಿಸ್ಬೇಕಾಗಿತ್ತು, ಅದಕ್ಕೋಸ್ಕರನೇ ಹಂಗೆ ಮಾಡ್ತಾ ಇದ್ರಿ ಅನ್ನುವಂತಹ ಆರೋಪ ಕೂಡ ಮಾಡ್ತಾರೆ. ಟ್ರಿಗರ್ ಮಾಡ್ತಾ ಇದ್ರಿ ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದಾದ ನಂತರ ಇಲ್ಲಿ ರಾಶಿಕ್ ಅವ್ರು ಹೇಳ್ತಾರೆ, ನಾನು ಟ್ರಿಗರ್ ಮಾಡೋದಕ್ಕೆ ಮಾಡ್ತಾ ಇರೋದಿಲ್ಲ, ನಂದು ಅವ್ರದ್ದು ಕಂಫರ್ಟ್ ಝೋನ್, ನಾ ಆತನನ್ನ ಅಂದ್ರೆ ರಘು ಅಣ್ಣನನ್ನ ರೇಗಿಸ್ತಾ ಇದ್ದೆ. ಸೊ ನಮ್ಗೆ ಮತ್ತೆ ಅಂದ್ರೆ ರಾಶಿಕ್ ಹೇಳೋದು ತನಗೆ ಮತ್ತೆ ರಘು ಅಣ್ಣನಿಗೆ ಆ ಒಂದು ಕಂಫರ್ಟ್ ಝೋನ್ ಇದೆ, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ತನಗೆ ಇಷ್ಟ ಆಗಿಲ್ಲ ಅನ್ನೋದನ್ನ ರಾಶಿಕ್ ಅವ್ರು ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಹೇಳ್ತಾರೆ. ಹಾಗೇನೆ ನಾನು ಯಾಕೆ ಟ್ರಿಗರ್ ಮಾಡಲಿ, ಅದು ನಂದು ಅವ್ರದ್ದು ಕಂಫರ್ಟ್ ಝೋನ್, ಸೊ ಹೀಗಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿದಾಗ ನನಗೆ ಹಂಗೇನೆ ಅನಿಸ್ತು, ನೀವು ಟ್ರಿಗರ್ ಮಾಡ್ತಾ ಇದ್ದೀರಾ ಅಂತಾನೆ ನನಗನ್ಸಿದ್ದು ಅಂತ ಮೊದಲನೇದಾಗಿ ರಕ್ಷಿತ್ ಅವ್ರು ಹೇಳಿದ್ರು. ಮತ್ತೆ ನನಗೆ ಆ ರೀತಿಯಾಗಿ ಟ್ರಿಗರ್ ಮಾಡೋ ಅವಶ್ಯಕತೆ ಇಲ್ಲ, ಸೊ ನಾನು ಟ್ರಿಗರ್ ಮಾಡ್ತಾ ಇರಲಿಲ್ಲ, ನಾನು ರೇಗಿಸ್ತಾ ಇದ್ದೆ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ರಕ್ಷಿತ್ ಅವ್ರು ಹೇಳ್ತಾರೆ, ನೀವು ಟ್ರಿಗರ್ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ ಅನ್ನೋದನ್ನ ಹೇಳಿದ್ರು. ಅವ್ರದೇ ಮಾತಿಗೆ ಅವರೇ ನಿಂತ್ಕೊಳ್ತಾ ಇಲ್ಲ. ಒಂದ್ಸಲ ಟ್ರಿಗರ್ ಮಾಡೋದಕ್ಕೆ ಬೇಕಂತಾನೆ ಹೇಳಿದ್ರಿ ಅಂತ ಹೇಳಿದ್ರು, ನಂತರ ಇಲ್ಲ ಅನ್ನೋದನ್ನು ಕೂಡ ಅವ್ರೇನು ಹೇಳ್ತಾರೆ, ಟ್ರಿಗರ್ ಮಾಡೋದಕ್ಕೆ ಅಂತ ನಾನು ಹೇಳೇ ಇಲ್ಲ ಅನ್ನೋದನ್ನ ರಕ್ಷಿತ್ ಅವ್ರು ಹೇಳ್ತಾರೆ. ಸೊ ಇದನ್ನ ನೋಡಿ ಇಲ್ಲಿ ಧ್ರುವಂತ್ ಹಾಗೆ ಅಶ್ವಿನಿ ಗೌಡ ಅವರು ಉಳಿದವರೆಲ್ಲ ಬಿದ್ದು ನಗ್ತಾ ಇದ್ರು. ಸೊ ರಕ್ಷಿತ್ ಅವ್ರು ಒಂದ್ ರೀತಿಯಾಗಿ ಯಾವ ರೀತಿ ಆಯ್ತು ಹೇಳಿ, ಈ ಹಿಂದೆ ಮಾಡ್ಕೊಂಡು ಬಂದಂತಹ ಒಂದು ಇಮೇಜ್ ಏನಿದೆ, ಒಳ್ಳೆ ರೀಸನ್ ಅನ್ನ ಕೊಡ್ತಾರೆ ನಾಮಿನೇಷನ್ಗೆ ಅಂತ ಅನ್ನೋದು ಈ ಕಳೆದ ಕೆಲವೊಂದಿಷ್ಟು ವಾರಗಳಿಂದಂತೂ, ಎಸ್ಪೆಷಲಿ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಬಂದ ಮೇಲಂತೂ ನಾಮಿನೇಷನ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಒಂದು 5-6 ವಾರಕ್ಕಿಂತ ಜಾಸ್ತಿನೇ ಆಗಿದೆ. ಒಂದು 7 ವಾರ 8 ವಾರ ಅಂತ ಕನ್ಸಿಡರ್ ಮಾಡಿದ್ರೆ ಒಂದೆರಡು ವಾರವನ್ನು ಹೊರತುಪಡಿಸಿ ಬೇರೆ ಎಲ್ಲ ವಾರದಲ್ಲೂ ಕೊಟ್ಟಂತಹ ನಾಮಿನೇಷನ್ ರೀಸನ್ಗಳು ಇದೇ ರೀತಿಯಾಗಿದ್ವು. ಸೊ ಅವ್ರಿಗೆ ಮನಸ್ಸಲ್ಲಿ ಏನೋ ಇರುತ್ತೆ, ಏನೋ ಹೇಳಬೇಕಾಗಿರುತ್ತೆ, ಯಾರನ್ನೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ರಘು ಅವ್ರ ಜೊತೆ ಇದ್ರೆ ರಘು ಅವ್ರ ಜೊತೆ ಇರೋರನ್ನ, ಗಿಲ್ಲಿ ಅವ್ರ ಜೊತೆ ಯಾರಾದರೂ ಕ್ಲೋಸ್ ಆಗಿದ್ರೆ ಅವ್ರ ಜೊತೆ ಇರೋರನ್ನ ಈಸಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು, ಅಥವಾ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅವ್ರು ಹೇಳಿದಂತಹ ಮಾತೇನೆ ಅವರೇ ನಂತರ ಹೇಳಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಅದಾದ ನಂತರ ಮತ್ತೊಂದು ವಿಷಯ ಕೂಡ ಹೇಳ್ತಾರೆ ರಕ್ಷಿತಾ ಅವರು.
ಸೊ ಧ್ರುವಂತ್ ಅವರು ರಘು ಅವ್ರಿಗೇನೋ ಹೇಳ್ತಾರೆ, ರಘು ಅವರು ಧ್ರುವಂತ್ ಅವ್ರಿಗೇನೋ ಹೇಳ್ತಾರೆ. ನೀವ್ಯಾಕೆ ಮಧ್ಯದಲ್ಲಿ ಹೋಗ್ತೀರಾ, ನೀವ್ಯಾಕೆ ಇಲ್ಲಿ ರಘು ಅವರನ್ನ ರೇಗಿಸ್ತೀರಾ ಅಂತ ಹೇಳಿದಾಗ, ನನ್ನ ಇಷ್ಟ ಅದು, ನಾನು ಹೋಗಿ ರೇಗಿಸ್ತೀನಿ ಅಂತ ಹೇಳಿದಾಗ, ಇಲ್ಲಿ ಇವ್ರು ಹೇಳ್ತಾ ಇರೋದು, ಅಂದ್ರೆ ರಕ್ಷಿತ್ ಅವ್ರು ಹೇಳ್ತಾ ಇರೋದು, ನೀವ್ಯಾಕೆ ಹೋಗಿ ಅವರನ್ನ ರೇಗಿಸ್ತೀರಾ, ಅದಕ್ಕೋಸ್ಕರ ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇದು ಸಿಲ್ಲಿ ರೀಸನ್, ಅರ್ಥನೇ ಇಲ್ಲ ಇದರಲ್ಲಿ. ಸೊ ರಾಶಿಕ್ ಅವರು ಕೂಡ ಅದನ್ನೇ ಹೇಳ್ತಾರೆ, ನೀವು ನಾಮಿನೇಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ, ಒಂದು ಪ್ರಾಪರ್ ಆಗಿ ರೀಸನ್ ಕೊಡೋದನ್ನ ಕಲಿ ಅನ್ನೋದನ್ನ ರಾಶಿಕ್ ಅವರು ಕೂಡ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ ಕೂಡ. ಸೊ ಇದೇ ವಿಷಯವನ್ನ ಕಿಚ್ಚ ಸುದೀಪ್ ಅವರು ಕೂಡ ವಾರಾಂತ್ಯದಲ್ಲಿ ತೆಗೆದುಕೊಂಡು, ಸೊ ನಾಮಿನೇಷನ್ ಅನ್ನೋದು ಒಂದು ಪ್ರಮುಖವಾಗಿರುವಂತಹ ಪ್ರಕ್ರಿಯೆ. ನಾಮಿನೇಷನ್ ಇಂದ ಒಂದು ಎಲಿಮಿನೇಷನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಡಿಸರ್ವಿಂಗ್ ಇರೋರು ಕೂಡ ಮನೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಡಿಸರ್ವಿಂಗ್ ಇಲ್ಲದೆ ಇರೋರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇಂತಹ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇವಾಗ ಫಿನಾಲೆ ಹತ್ರ ಬಂತು. ಇಷ್ಟಾದ್ರೂ ಕೂಡ ಒಂದು ಪ್ರಾಪರ್ ಆಗಿ ರೀಸನ್ ಕೊಡೋಕ್ ಬರಲ್ಲ ಅನ್ನೋದಾದ್ರೆ ಯಾವ ರೀತಿಯಾಗಿ ಅನ್ನೋ ರೀತಿನಲ್ಲಿ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿನೇ ರಕ್ಷಿತಾ ಶೆಟ್ಟಿ ಅವರಿಗೆ ಈ ಒಂದು ವಿಷಯವಾಗಿ, ನಾಮಿನೇಷನ್ ವಿಷಯವಾಗಿ 100% ಕ್ಲಾಸ್ ಅನ್ನ ತಗೊಳ್ತಾರೆ. ಸೊ ಇದು ಅವಶ್ಯಕತೆ ಕೂಡ ಇದೆ. ಬಟ್ ಆಲ್ಮೋಸ್ಟ್ ಇವಾಗ ಫಿನಾಲೆ ಹತ್ರನೇ ಬಂತು. ಸೊ ಹೀಗಾಗಿ ಈ ವಿಷಯಗಳು ಇಲ್ಲಿ ರಕ್ಷಿತಾ ಅವರಿಗೆ ನೆಗೆಟಿವ್ ಆದ್ರೂ ಆಗಬಹುದೇನೋ. ಬಟ್ ರಕ್ಷಿತಾ ಅವರಿಗೆ ಕ್ಲಾಸ್ ಅಂತೂ ಆಲ್ಮೋಸ್ಟ್ ಇದ್ದೇ ಇರತ್ತೆ. ಮೇನ್ ಆಗಿ ಇದೇ ವಿಷಯಕ್ಕಿರತ್ತೆ. ಹಾಗೇನೆ ಉತ್ತಮ ಮತ್ತು ಕಳಪೆ ಕೊಡುವಂತಹ ಸಮಯದಲ್ಲೂ ಕೂಡ ಸಾಕಷ್ಟು ವಾದ ವಿವಾದಗಳೆಲ್ಲ ಆದವು. ಮತ್ತೆ ಅಗೇನ್ ರಾಶಿಕ್ ಮತ್ತೆ ರಕ್ಷಿತಾ ಶೆಟ್ಟಿ ಅವರಿಗೇನೆ ಸೇಮ್ ಅದೇ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ. ರಘು ಅವ್ರ ಜೊತೆ ಯಾರು ಕ್ಲೋಸ್ ಆಗಿರ್ತಾರೋ ಅವರನ್ನ ನಾಮಿನೇಟ್ ಮಾಡೋದು, ಗಿಲ್ಲಿ ಅವ್ರ ಜೊತೆ ಯಾರು ಕ್ಲೋಸ್ ಆಗಿರ್ತಾರೋ ಅವರಿಗೆ ನಾಮಿನೇಟ್ ಮಾಡೋದು, ಬರೀ ಇದೇನೆ ಕಾಣಿಸ್ತಾ ಇದೆ. ಸೊ ಈ ಒಂದು ವಿಷಯವಾಗಿ ಕಿಚ್ಚ ಸುದೀಪ್ ಅವರು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗಂತೂ ಖಡಕ್ ಆಗಿ ಕ್ಲಾಸ್ ಅನ್ನ ತಗೊಳ್ತಾರೆ. ನಿಮ್ಮ ಪ್ರಕಾರ ರಕ್ಷಿತ್ ಅವರು ಇತ್ತೀಚೆಗೆ ಕೊಡ್ತಾ ಇರುವಂತಹ ನಾಮಿನೇಷನ್ ರೀಸನ್ಗಳು ಸರಿಯಾಗಿದೆಯಾ ಅಥವಾ ಸರಿಯಾಗಿಲ್ವಾ? ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ.